ಗುಡ್ ಮಾರ್ನಿಂಗ್. ಲಾಸ್ಟ್ ಚಾಪ್ಟರ್ದಾಗ ಲಾಸ್ಟ್ ಕ್ಲಾಸ್ನಾಗ ನಾವು ಡಿಡಕ್ಷನ್ಸ್ ಬಗ್ಗೆ ನೋಡಕತ್ತಿದ್ವಿ. ಅದರಾಗ ಇಂಪಾರ್ಟೆಂಟ್ ಅಂದ್ರೆ ಡಿಡಕ್ಷನ್ 80C ಮತ್ತು 80G. ಸಿ ಅಂತೂ ಅಟ್ಟ ನೆನ್ಪಿಟ್ಬಿಡ್ರಿ, ಎಲ್ಲ ಐಟಮ್ಸನ್ನು ಯಾವ ಒಂದಿಷ್ಟು ಐಟಮ್ಸ್ ಬರೋಂಗಿಲ್ಲ, ಅಷ್ಟು ಹುಡುಗರು ಎಲ್ಲ ಬರ್ತಾವ. ಓಕೆ, 5 ಮಾರ್ಕ್ಸಿನ ಕ್ವಶನ ನಿಮಗೆ 80C ಒಳಗೆ ಕೇಳ್ತಾರೆ. 80G ಒಳಗೆ 15 ಮಾರ್ಕ್ಸಿನ ಕ್ವಶನ್. ಒಮ್ಮೆ ಅದರೊಳಗನ ಕೇಸ್ ಸ್ಟಡಿನೂ ಕೇಳ್ತಾರೆ. ಓಕೆ, 80G ಕ್ವಶನ್ ಮಾಡಬೇಕಾದ್ರೆ ನಾವು ಒಂದಿಷ್ಟು ನಿಮಗೆ 2 ಸ್ಟೆಪ್ ಮಾಡಿದ್ನಿ. ಏನರ 2 ಸ್ಟೆಪ್ ಅಂದ್ರೆ, ಫಸ್ಟ್ ಆಫ್ ಆಲ್ ಕ್ವಾಲಿಫೈಯಿಂಗ್ ಅಮೌಂಟ್ ಕಂಡು ಹಿಡ್ಕೋದು. ಸೆಕೆಂಡ್ ಅಮೌಂಟ್ ಆಫ್ ಡಿಡಕ್ಷನ್ ಕಂಡು ಹಿಡಿಯೋದು. ಕ್ವಾಲಿಫೈಯಿಂಗ್ ಅಮೌಂಟ್ ಮಾಡಬೇಕಾದ್ರೆ ನಿಮಗಲ್ಲಿ ಎಷ್ಟು ಟೋಟಲಿ 6 ಐಟಮ್ಸ್ಗಳನ್ನು ಹೇಳಿದ್ನಿ. ಅವು 6 ಐಟಮ್ಸ್ ಯಾವ ಅಂಥೇಳಿ ನೋಡಿರಿ. ಲಾಸ್ಟ್ ಅವು ಬಿ ಕ್ಯಾಟಗರಿ ಡೊನೇಷನ್ಸ್ ಅಂತ ಕರೆದ್ವಿ. ಯಾರು ಬಿ ಕ್ಯಾಟಗರಿ ಡೊನೇಷನ್ಸ್ ಅಂದ್ರೆ, donation to government or any municipality for promoting family planning, any donation paid to Indian Olympic Association, any donation paid to government for approved institution, any donation paid to government for community, minority community, any authority engaged in planning and development of client cities, donation for repairs and renovation of temple, gurudwara, mosque, church, etc. ಸೊ ಇವು ಬಿ ಕ್ಯಾಟಗರಿ ಒಳಗೆ ಬರ್ತವೆ. ಬಿ ಕ್ಯಾಟಗರಿ ಯಾವ ಬರೋಂಗಿಲ್ಲ, ಬರ್ತಾವಲ್ಲ ಅವೆಲ್ಲ ಎ ಒಳಗೆ ಬರೋಂಗಿಲ್ಲ. ಹಂಗಾರೆ ಬಿ ಕ್ಯಾಟಗರಿ ಒಳಗೆ ಬರದೇ ಇರುವೆಲ್ಲ ಎ ಕ್ಯಾಟಗರಿ ಒಳಗೆ ಬರ್ತಾವೆ. ಇದು ಅಮೌಂಟ್ ಆಫ್ ಡಿಡಕ್ಷನ್ ಅಂತ ಬಂದಾಗ ಕ್ವಶನ್ ನೋಡ್ರಿ. ಈಗ ಆಲ್ರೆಡಿ ಕ್ವಶನ್ ನಂಬರ್ 2 ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡ್ರಿ. ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಕ್ವಶನ್ ನಂಬರ್ 2 ಏನು ಮಾಡೀವಿ ಅಂಥ ಕ್ವಶನ್ಸನ್ನು ನಿಮಗೆ ಬರ್ತಿರ್ತಾವೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಡಿಡಕ್ಷನ್ಸ್ ಮ್ಯಾಗ ಶ್ರೀ ಶಂಕರ್ ಪೇಡ್ ದ ಫಾಲೋವಿಂಗ್ ಡೊನೇಷನ್ಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಎಂಡೆಡ್ 31/3/2019. ಡೊನೇಷನ್ ಟು ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ಅದು ಬಿ ಒಳಗೈತೆ ನೋಡ್ರಿ. ಇಲ್ಲ, ಹಂಗಾರೆ ಎ ಕ್ಯಾಟಗರಿ. ಬಿ ಯಾಕೆ ನೆನ್ಪಿಡ್ಬೇಕಂದ್ರೆ ಅವು ಕಡಿಮೆ ಅದಾವೆ ಐಟಮ್ಸ್. ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್, ಡೊನೇಷನ್ ಟು ಜಿಲ್ಲಾ ಸಾಕ್ಷರತಾ ಸಮಿತಿ, ಮುನ್ಸಿಪಾಲ್ಟಿ ಅಪ್ರೂವ್ಡ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಇದು ಬಿ ಒಳಗೈತೆ ನೋಡ್ರಿ. ಫಸ್ಟ್ ಐಟಮ್ ಇದೆ. ಕಾರ್ಪೊರೇಷನ್ ಆಫ್ ನೋಟಿಫೈಡ್ ಮೈನಾರಿಟಿ ಕಮ್ಯುನಿಟಿ, ಇದು ಕೂಡ ಬಿ ಒಳಗನ ಬರ್ತದೆ. ಶ್ರೀ ಶಂಕರ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ the previous year was rupees 2 lakh, which includes 20,000 being a share of income from association person. ಇದು ಇರಬಾರ್ದು. ಹಂಗಾರೆ ಮೊದಲನೇ ಸ್ಟೆಪ್ ಯಾವುದು? ಕ್ವಾಲಿಫೈಯಿಂಗ್ ಅಮೌಂಟ್, ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್, ರೈಟ್? ಯಾವ ರೀತಿ ಮಾಡಬೇಕು ಇದನ್ನು? ಒಂದು ಕ್ವಾಲಿಫೈಯಿಂಗ್ ಅಮೌಂಟು, ನೆಕ್ಸ್ಟ್ ಅಮೌಂಟ್ ಆಫ್ ಡಿಡಕ್ಷನ್.
ಫಸ್ಟು ಎ ಕ್ಯಾಟಗರಿ ಡೊನೇಷನ್ಸ್. ಯಾವ ಎ ಕ್ಯಾಟಗರಿ ಅಂದ್ರೆ ಯಾವ ಬಿ ಒಳಗೆ ಬರೋಂಗಿಲ್ಲ. ಬಿ ಕ್ಯಾಟಗರಿ ನಿಮಗೆ ಗೊತ್ತದವ 6 ಐಟಮ್ಸ್. ಡೊನೇಷನ್ ಟು ಮುನ್ಸಿಪಾಲ್ಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಿರ್ಬೋದು, ಡೊನೇಷನ್ ಟು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಆಗಿರ್ಬೋದು, ಡೊನೇಷನ್ ಟು ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಡೊನೇಷನ್ ಟು ಮೈನಾರಿಟಿ ಕಮ್ಯುನಿಟಿ ಎನಿ ಮೈನಾರಿಟಿ ಅಪ್ರೂವ್ಡ್ ಕಮ್ಯುನಿಟಿ ಆಗಿರ್ಬೋದು, ಡೊನೇಷನ್ ಟು ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸಿಟೀಸ್ ಆಗಿರ್ಬೋದು, ಆ್ಯಂಡ್ ದ ಡೊನೇಷನ್ ಟು ಎನಿ ಟೆಂಪಲ್ ಆರ್ ಗುರುದ್ವಾರ ಆರ್ ಮಸ್ಕ್ಯೂ ಫಾರ್ ರಿಪೇರ್ಸ್ ಆ್ಯಂಡ್ ರಿನೋವೇಷನ್. ರೈಟ್. ಮೊದಲನೇ ಐಟಮ್ ಏನೈತೆ ನೋಡ್ರಿ, ದ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್. ಇದು ಬಿ ಒಳಗೆ ಬರೋಂಗಿಲ್ಲ, ಎ ಕ್ಯಾಟಗರಿ ಹಂಗಾರ. ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಡೈರೆಕ್ಟ್ ತಗೋರಿ, ಔಟ್ರ್ ಕಾಲಮ್. ಎಷ್ಟು? 10,000. ರಾಜೀವ್ ಗಾಂಧಿ ಫೌಂಡೇಶನ್ ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್ also 10,000. Next, third one, donation to Jilla Saksharata Samiti duly constituted by Government of India. Jilla Saksharata Samiti. $5,000. Next ಏನದ ನೋಡ್ರಿ, ಕಾರ್ಪೊರೇಷನ್ ಆಫ್ ನೋಟಿಫೈಡ್ ಮೈನಾರಿಟಿ ಕಮ್ಯುನಿಟೀಸ್ ಬಿ ಕ್ಯಾಟಗರಿ. ಇದು ಮುಗಿದು ನೋಡ್ರಿ. ಲಾಸ್ಟ್ ಇನ್ನೊಂದು ಏನೈತೆ, ಅದು ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಅದು ಫಸ್ಟ್ ಐಟಮ್. ಆನಂತರ ಮೈನಾರಿಟಿ ಕಮ್ಯುನಿಟಿ ಸೆಕೆಂಡ್ ಐಟಮ್. ಬಿ ಕ್ಯಾಟಗರಿ ಡೊನೇಷನ್ಸ್ ಆರ್ 10% ಆಫ್ ಐಟಮ್ಸ್ ಬರೀರಿ. ಯಾವು? ಫಸ್ಟ್ನೇದು ಮುನ್ಸಿಪಾಲಿಟಿ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಮುನ್ಸಿಪಾಲಿಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್. 2 ಕಾಲಮ್ ಇರಬೇಕು ಇವಾಗ. ಎಷ್ಟು? 10,000. ಡೊನೇಷನ್ ಟು ಅಪ್ರೂವ್ಡ್ ಮೈನಾರಿಟಿ ಕಮ್ಯುನಿಟಿ 25,000. ಎರಡು ಸೇರಿದು 35,000 or 10% of adjusted 10% of adjusted GTI. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದ್ದಾರೆ? 2 lakh. ಮೈನಸ್ ಇನ್ಕಮ್ ಫ್ರಮ್ ಅಸೋಸಿಯೇಷನ್ ಆಫ್ ಫರ್ಮ್ 20,000. ಸೊ ಈಗ ಎಷ್ಟು? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 1,80,000 with 10%. 1,80,000 with 10%. 18,000. Okay, which is less. Compare these two, which is less. Less 18,000, right? You will get qualifying amount. Qualifying amount. How much it is? 43,000. After getting the qualifying amount, next step is to calculate amount of deduction. ಹೆಂಗೆ ಮಾಡೋದು ಅದನ್ನು? ಅಮೌಂಟ್ ಆಫ್ ಡಿಡಕ್ಷನ್ ಸಿಂಪಲ್ ವೇ. ಅಮೌಂಟ್ ಆಫ್ ಡಿಡಕ್ಷನ್ಸ್ ಬಂದಾಗ ನೀವು ಅಲ್ಲೇನು ಮಾಡ್ಕೋಬೇಕಂದ್ರೆ 100% ಎಲಿಜಿಬಲ್ ಐಟಮ್ಸು, 50% ಎಲಿಜಿಬಲ್ ಐಟಮ್ಸು ನಿಮಗೆ ಬರ್ತೀನಿ ನಾನು. 100% ಎಲಿಜಿಬಲ್ ಐಟಮ್ಸ್ ಭಾಳ ಬರ್ತಾವೆ, 50% ಅಷ್ಟೇ ನೋಡೋದು. 100% 27 ಬರ್ತಾವೆ, 50% 29 ಬರ್ತಾವೆ, 50% ಎಷ್ಟು ಬರ್ತಾವೆ ಅಂದ್ರೆ 8 ಬರ್ತಾವೆ. ಯಾವ 8 ಅಂದ್ರೆ ಡೊನೇಷನ್ ಟು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಟ್ರಸ್ಟ್,
ಡೊನೇಷನ್ ಟು ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡ್, ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್, ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್. ಇದಾದ ತಕ್ಷಣ ಅಲ್ಲಿ ಏನು ನಿಮಗೆ ಐಟಮ್ಸ್ ಅದಲ್ಲ ಆರು ಐಟಮ್ದಾಗ ಐಟಮ್ ನಂಬರ್ 3ರಿಂದ ಡೊನೇಷನ್ ಟು ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್, ಡೊನೇಷನ್ ಟು ಮೈನಾರಿಟಿ ಕಮ್ಯುನಿಟಿ, ಡೊನೇಷನ್ ಟು ಡೆವಲಪ್ಮೆಂಟ್ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸಿಟೀಸ್ ಆ್ಯಂಡ್ ಡೊನೇಷನ್ ಟು ಎನಿ ಟೆಂಪಲ್ ಗುರುದ್ವಾರ ಆರ್ ಮಸ್ಕ್. ಈ 8 ಐಟಮ್ಸ್ ಎದ್ರೊಳಗೆ ಬರ್ತಾವ್ರೆ, ಅವು 50% ಒಳಗೆ ಬರ್ತಾವೆ. ಯಾವ 50% ಒಳಗೆ ಬರೋಂಗಿಲ್ಲ ಅವೆಲ್ಲ 100% ಒಳಗೆ ಬರ್ತಿರ್ತವೆ. ಹಂಗಾರೆ ಅಮೌಂಟ್ ಆಫ್ ಡಿಡಕ್ಷನ್ ಮಾಡ್ರಿ. ಅಮೌಂಟ್ ಆಫ್ ಡಿಡಕ್ಷನ್ ಮೊದಲನೇ ಐಟಮ್ ನೋಡ್ರಿ, ಡೊನೇಷನ್ ಟು ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ಅದು 100ದಾಗ ಬರೋಂಗಿಲ್ಲ, ಬಿಡ್ರಿ. ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್, ಅದು 100ದಾಗ ಬರೋಂಗಿಲ್ಲ, 50 ಒಳಗೆ ಐತೆ ನೋಡೋದು. ಡೊನೇಷನ್ ಟು ಜಿಲ್ಲಾ ಸಾಕ್ಷರತಾ ಸಮಿತಿ, ಜಿಲ್ಲಾ ಎಷ್ಟು 5000, 100% ಒಳಗೆ ಬರುವೆಲ್ಲ ಬರೀ. ನೆಕ್ಸ್ಟ್ ಐಟಮ್ ಏನದ ರೀ, ಡೊನೇಷನ್ ಟು ಮುನ್ಸಿಪಾಲಿಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಇದು 100%. ಡಿಡಕ್ಷನ್ಗೆ ಬಂದಾಗ 100%. ಕ್ವಾಲಿಫೈಯಿಂಗ್ ಅಮೌಂಟ್ ಬಂದಾಗ ಇದು ಬಿ ಕ್ಯಾಟಗರಿ, ಮುನ್ಸಿಪಾಲಿಟಿ ಫಾರ್ ಫ್ಯಾಮಿಲಿ ಪ್ಲ್ಯಾನ್. ಎಷ್ಟು 25,000, ಸಾರಿ 10,000. ಲಾಸ್ಟ್ ಏನದ ರೀ, ಅಪ್ರೂವ್ಡ್ ಮೈನಾರಿಟಿ ಕಮ್ಯುನಿಟಿ, ಅದು 50% ಒಳಗೆ ಬರ್ತದೆ. ಹಂಗಾರೆ ಇದು ಎಷ್ಟು ಆಗ್ತದೆ 15,000. ಇನ್ನು ಏನು 50% ಆಫ್ ಬ್ಯಾಲೆನ್ಸ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್, ರೈಟ್? ಯು ನೋ ದ ಕ್ವಾಲಿಫೈಯಿಂಗ್ ಅಮೌಂಟ್ ಈಸ್ 43,000 ಅಪ್ ಟು 100% qualifying, 100% eligible items are 15,000. What is the balance? 28,000 ಅಥವಾ 50% ಮಾತ್ರ. So 14,000 amount allowable deduction under section 80G. Deduction under section 80G ಎಷ್ಟು 29,000. ಡಿಡಕ್ಷನ್ ಅಂಡರ್ ಸೆಕ್ಷನ್ 80G 29,000. ಓಕೆ, ಹೆಂಗೆ ಮಾಡ್ಬೇಕಿನ್ನ 100% ಎಲಿಜಿಬಲ್ ಐಟಮ್ಸ್ ಅವು ನಮ್ಗೆ ಗೊತ್ತಿಲ್ಲ, ಆದರೆ 50% ಅದು ಗೊತ್ತದ. 50% ಒಳಗೆ ಯಾವ ಬರ್ತಾವೆ ಅಂದ್ರೆ 8 ಐಟಮ್ಸ್ ಬರ್ತಾವೆ. ಡೊನೇಷನ್ ಟು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ರಾಜೀವ್ ಗಾಂಧಿ ಫೌಂಡೇಶನ್, ಡ್ರಾಟ್ ರಿಲೀಫ್ ಫಂಡ್, ಡೊನೇಷನ್ ಟು ಎನಿ approved institution, donation to any minority community, donation to any development and planning of cities, then donation to any temple, gurudwara, mosque for repairs. ಕರೆಕ್ಟಾ? ಈ ರೀತಿ. ಕ್ವಶನ್ ನಂಬರ್ 4 ನೋಡ್ರಿ, ಡೊನೇಷನ್ ಟು ನ್ಯಾಷನಲ್ ಚಿಲ್ಡ್ರನ್ ಫಂಡ್, ಇದು ಎ ಕ್ಯಾಟಗರಿ. ಮೊದಲ ಕ್ವಾಲಿಫೈಯಿಂಗ್ ಅಮೌಂಟ್ ಬಂದಾಗ ಎ ಬಿ ಅನ್ನಬೇಕು, ಅಮೌಂಟ್ ಆಫ್ ಡಿಡಕ್ಷನ್ ಬಂದಾಗ 50-100 ಅನ್ಬೇಕು. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್, ಎ ಕ್ಯಾಟಗರಿ. ಡೊನೇಷನ್ ಟು ಎ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಅಂದರೆ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್, ಅದನ್ನು ನಾವು ಬಿ ಕ್ಯಾಟಗರಿ ಒಳಗೆ ತೊಗೋಬೇಕು. ಡೊನೇಷನ್ ಟು ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಇದು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಫಾರ್ ರಿಪೇರ್ಸ್ ಆ್ಯಂಡ್ ರೆನೋವೇಷನ್ ಆಫ್ ಟೆಂಪಲ್, ಬಿ ಕ್ಯಾಟಗರಿ. ಏಡ್ ಟು ಪುವರ್ ಸ್ಟೂಡೆಂಟ್ ಬರೋಂಗಿಲ್ಲ. ಬುಕ್ಸ್ ಡೊನೇಟೆಡ್ ಟು ಅಪ್ರೂವ್ಡ್ ಕಾಲೇಜ್, ಅದು ಬರೋಂಗಿಲ್ಲ. ಮುನ್ಸಿಪಾಲಿಟಿ ಫಾರ್ ಅಪ್ರೂವಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಬರ್ತದೆ ರೀ, ಅದು ಬಿ ಕ್ಯಾಟಗರಿ. ಚೀಫ್ ಮಿನಿಸ್ಟರ್ಸ್ ಆ್ಯಂಡ್ ಲೆಫ್ಟಿನೆಂಟ್ ಗವರ್ನರ್ಸ್ ರಿಲೀಫ್ ಫಂಡ್, ಎ ಕ್ಯಾಟಗರಿ. Anand's gross total income amounted to rupees 62 lakh, which includes the long term capital gain 2 lakh. ಅಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರ್ತದೆ ರೀ? 60 lakh. ಫಸ್ಟ್ ಸ್ಟೆಪ್ ಯಾವುದು? ಕ್ವಾಲಿಫೈಯಿಂಗ್ ಅಮೌಂಟ್. qualifying amount.
ಫಸ್ಟ್ ಐಟಮ್ ಯಾವುದು? ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್. ಅದು ಬಿ ಒಳಗಿಲ್ಲ, ಇಲ್ಲಿ ಎ ಕ್ಯಾಟಗರಿ ಅನ್ಬೇಕು ಮೊದಲನೇ. ಬಿ ಒಳಗಿಲ್ಲ, ಎ ಕ್ಯಾಟಗರಿ ಅನ್ಬೇಕು. ಅದು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್. ಎಷ್ಟು? 2 lakh. ಔಟ್ರ್ ಕಾಲಮ್ ಬರ್ರಿ, ಡೈರೆಕ್ಟ್ 2 lakh. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್, PM's NRF. ಎಷ್ಟು? 1 lakh. ಡೈರೆಕ್ಟ್ ಔಟ್ರ್ ಕಾಲಮ್, ಎ ಕ್ಯಾಟಗರಿ. ಬಿ ಇಲ್ಲ ಅಂದರೆ ಎ ಕ್ಯಾಟಗರಿ. ಬಿ ಒಳಗೆ 6 ಐಟಮ್ ಅದಾವೆ. ಡೊನೇಷನ್ ಟು ಮುನ್ಸಿಪಾಲಿಟಿ, ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್, ಡೊನೇಷನ್ ಟು ಒಲಿಂಪಿಕ್ ಅಸೋಸಿಯೇಷನ್, ಡೊನೇಷನ್ ಟು ಮೈನಾರಿಟಿ ಕಮ್ಯುನಿಟಿ, ಡೊನೇಷನ್ ಟು ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಬೋರ್ಡ್, ಆ್ಯಂಡ್ ಡೊನೇಷನ್ ಟು ಟೆಂಪಲ್, ಗುರುದ್ವಾರ, ಮಸ್ಕ್. ಡೊನೇಷನ್ ಟು ಮೆಡಿಕಲ್ ಕಾಲೇಜ್, ಬಿ ಕ್ಯಾಟಗರಿ. ಆ್ಯಂಡ್ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್, ಬಿ ಕ್ಯಾಟಗರಿ. ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಆಫ್ ಟೆಂಪಲ್, ಬಿ ಕ್ಯಾಟಗರಿ. ಎ ಟು ಪುವರ್ ಸ್ಟೂಡೆಂಟ್ ಬರೋಂಗಿಲ್ಲ. ಬುಕ್ಸ್ ಡೊನೇಟೆಡ್ ಬರೋಂಗಿಲ್ಲ. ಇನ್ ಕೈಂಡ್ ಬರೋಂಗಿಲ್ಲ ಅಂತ ಹೇಳಿದ್ದು ನಾನು ನಿಮಗೆ. ಓಕೆ. ಮುನ್ಸಿಪಾಲಿಟಿ ಫಾರ್ ಅಪ್ರೂವ್ಡ್ ಫ್ಯಾಮಿಲಿ ಪ್ಲಾನಿಂಗ್, ಎ ಬಿ ಕ್ಯಾಟಗರಿ. CM's ಆ್ಯಂಡ್ ಲೆಫ್ಟಿನೆಂಟ್ ಗವರ್ನರ್ಸ್ ರಿಲೀಫ್ ಫಂಡ್, CM and Lieutenant Governor Relief Fund. CM and Lieutenant Governor's Relief Fund, 1 lakh. Okay. ಇನ್ನು ಬಿ ಕ್ಯಾಟಗರಿ ಬಂತು ಎಲ್ಲ. ಬಿ ಕ್ಯಾಟಗರಿ ಡೊನೇಷನ್. ಬಿ ಕ್ಯಾಟಗರಿ ಡೊನೇಷನ್ ಯಾವುವು? ನಂಬರ್ 3, ಡೊನೇಷನ್ ಟು ಮೆಡಿಕಲ್ ಕಾಲೇಜ್. ಮೆಡಿಕಲ್ ಕಾಲೇಜ್ ಅಂದ್ರೆ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇರ್ತದೆ ರೀ. ನೆಕ್ಸ್ಟ್ ಚಾರಿಟೇಬಲ್, ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್. ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ 4 ಲಕ್ಷ, ಸಾರಿ 2 ಲಕ್ಷ. 8 ಟು ಪುವರ್ ಸ್ಟೂಡೆಂಟ್ ಬರೋಂಗಿಲ್ಲ. ಬುಕ್ಸ್ ಡೊನೇಟ್ ಬರೋಂಗಿಲ್ಲ. ಸಾರಿ, ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಆಫ್ ಟೆಂಪಲ್, ರಿಪೇರ್ಸ್ ಆಫ್ ಟೆಂಪಲ್. ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಆಫ್ ಟೆಂಪಲ್ ಅಪ್ರೂವ್ಡ್ ಅಂತ ಇರಬೇಕು. ಅದು ನೋಟಿಫೈಡ್ ಅಂತೇಳಿ 50,000. ದೆನ್ ಬುಕ್ಸ್ ಡೊನೇಟೆಡ್ 8 to 4 ಸ್ಟೂಡೆಂಟ್ ಬರೋಂಗಿಲ್ಲ. ಮುನ್ಸಿಪಾಲಿಟಿ ಫಾರ್ ಅಪ್ರೂವ್ಡ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಅಪ್ರೂವ್ಡ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಷ್ಟು? 1 lakh. ಇವೆಲ್ಲದ್ರದ್ದು ಟೋಟಲ್ ತೊಗೋಬೇಕು. 4 6 7,50,000 ಆರ್ ಟೋಟಲ್ ಅಂದರೆ ಆರ್ 10% ಆಫ್ ಅಡ್ಜಸ್ಟೆಡ್ GTA. GTA ಹಂಗೆ 62 ಲಕ್ಷ ಮೈನಸ್ 2 ಲಕ್ಷ. ಕ್ಯಾಪಿಟಲ್ಗೆ ಏನಂದ್ರೆ 60 ಲಕ್ಷ ಇಂಟು 10%, 6 ಲಕ್ಷ. ವಿಚ್ ಈಸ್ ಲೆಸ್ ಅಂತೀರಿ. ಇದು ಅಥವಾ ಇದು ಎರಡರಾಗ ವಿಚ್ ಈಸ್ ಲೆಸ್ 6 ಲಕ್ಷ ಬರ್ತದೆ. ಅಂದರೆ ಟೋಟಲ್ ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟು? 6 4 10 ಲಕ್ಷ. ಓಕೆ. ಇನ್ನು ಅಮೌಂಟ್ ಆಫ್ ಡಿಡಕ್ಷನ್ಗೆ ಬಂದಾಗ 100% ಮತ್ತು 50% ಅನ್ಬೇಕು. ಯಾವ 100%ದಾಗ ಬರ್ತಾವಲ್ಲ, 50%ದಾಗ ಬರ್ತಾವಲ್ಲ, 100%ದಾಗ ಬರೋಂಗಿಲ್ಲ. ಅಮೌಂಟ್ ಆಫ್ ಡಿಡಕ್ಷನ್ ಐಟಮ್ ನಂಬರ್ 1 ನೋಡ್ರಿ ಏನೈತಿ? ಡೊನೇಷನ್ ಟು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್. ಅಲ್ಲಿ 50ದಾಗ ಇಲ್ಲ ಅಂದ್ರೆ 100 ಬರ್ತದೆ. ಅಂದರೆ 100% ಬರುವಂಥ ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಅಂದರೆ 100% ತೊಗೋಬೇಕು. ಎಷ್ಟು ಅದ ರೀ? 2 ಲಕ್ಷ ಫುಲ್.
ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ 2 ಲಕ್ಷ. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ PM's NRF 1 ಲಕ್ಷ. ನೆಕ್ಸ್ಟ್ ಮೆಡಿಕಲ್ ಕಾಲೇಜ್ ಅದು 50% ಬರ್ತದೆ, ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ 50% ಬರ್ತದೆ. ರಿಪೇರ್ಸ್ ಆ್ಯಂಡ್ ರಿನೋವೇಷನ್ 50% ಬರ್ತದೆ. ಮುನ್ಸಿಪಾಲ್ಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ ನೋಡಿರಿ, ಇದು ಬಿ ಕ್ಯಾಟಗರಿ ಬಂದರೂ ಕೂಡ ಅಮೌಂಟ್ ಆಫ್ ಡಿಡಕ್ಷನ್ ಬಂದಾಗ 100% ಬರ್ತದೆ. ಮುನ್ಸಿಪಾಲ್ಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಇರಬೇಕು, ನಾಟ್ ಪ್ರಮೋಟಿಂಗ್ ಇರಬಾರ್ದು, ಫ್ಯಾಮಿಲಿ ಪ್ಲ್ಯಾನಿಂಗ್. ಮುನ್ಸಿಪಾಲ್ಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ 1 ಲಕ್ಷ. ನೆಕ್ಸ್ಟ್ ಲೆಫ್ಟಿನೆಂಟ್ ಗವರ್ನರ್ CM's ಆ್ಯಂಡ್ ಲೆಫ್ಟಿನೆಂಟ್ ಗವರ್ನರ್ಸ್ ರಿಲೀಫ್ ಫಂಡ್ 1 ಲಕ್ಷ. ಓಕೆ, ಎಷ್ಟಾಗ್ತದೆ? 5 ಲಕ್ಷ. ಇನ್ನು 50% ಆಫ್ ಬ್ಯಾಲೆನ್ಸ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಮೈನಸ್ 5 ಲಕ್ಷ ಅಲ್ಲಿ ಹೋತೀಗ. ಓಕೆ, ಇದು ಹೋತಲ್ಲ, ಇನ್ನೆಷ್ಟು ಹೋಯ್ತು? 5 ಲಕ್ಷದ ಅರ್ಧ. ಎಷ್ಟು ಬರ್ತದೆ ರೀ? 2,50,000. ಡಿಡಕ್ಷನ್ ಅಂಡರ್ ಸೆಕ್ಷನ್ ಕ್ವಾಲಿಫೈಯಿಂಗ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G 7,50,000. ಸಿಂಪಲ್ ಅದಾವ. ಆದರೆ ಕ್ವಾಲಿಫೈಯಿಂಗ್ ಅಮೌಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು? 6 ಐಟಮ್ ಇರಲಿ ನೆನಪು. ನಂತರ ಇದು ಮಾಡಬೇಕಾದ್ರೆ ಅಮೌಂಟ್ ಆಫ್ ಡಿಡಕ್ಷನ್ ಮಾಡಬೇಕಾದ್ರೆ ರೈಟ್. ಈ ರೀತಿ ಇದ್ರ ಬಿಡಿಸ್ರಿ. ಇದು ಸೆಷನ್. ಇವತ್ತಿನ ನೆಕ್ಸ್ಟ್ ಸೆಷನ್ ಹೇಳ್ತೀನಿ ನಾನು ನಿಮಗೆ. ಅದು ಎದ್ರ ಮೇಲೆ ಅಂದ್ರೆ ಅಸೆಸ್ಮೆಂಟ್ ಆಫ್ ಫಾರ್ಮ್ ವೆರಿ ಇಂಪಾರ್ಟೆಂಟ್. ಒಂದು 15 ಮಾರ್ಕ್ಸ್ನಾಗ ಒಂದು ಕೇಳ್ತಾರೆ, ಕೇಸ್ ಸ್ಟಡಿ ಒಳಗೆ ಒಂದು ಕೇಳ್ತಾರೆ. ಇವತ್ತಿನ ಕ್ಲಾಸ್ನಾಗ ಅದ್ರ ಬಗ್ಗೆ ಫಾರ್ಮ್ಯಾಟ್ ಬರೆಸಿ ಕ್ವಶನ್ ಬಿಡಿಸ್ತೀನಿ. ಥ್ಯಾಂಕ್ ಯು.